ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಸದ್ಯಕ್ಕೆ ಕಾಂತಾರ ಸಿನಿಮಾದೇ ಹವಾ ಆಗೋಗ್ಬಿಟ್ಟಿದೆ. ಸಿನಿಮಾ ಅಂತೂ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ವಿಶ್ವದ ಬಾಕ್ಸ್ ಆಫೀಸ್ನಲ್ಲಿ 500 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ದಾಖಲೆಗಳನ್ನು ಪುಡಿ ಮಾಡಿದೆ ನಮ್ಮ ಹೆಮ್ಮೆಯ ಕಾಂತಾರ. ಭಾರತದಲ್ಲೂ ಕೂಡ ಭರ್ಜರಿ ಪ್ರದರ್ಶನ ಗಳಿಕೆ ಮುಂದುವರಿತಲೇ ಇದೆ. ವಿಶೇಷವಾಗಿ ಹಿಂದಿ ಭಾಷೆಯಲ್ಲಿ ಈ ಸಿನಿಮಾದ ಕಲೆಕ್ಷನ್ ಕನ್ನಡದ ಗಳಿಕೆಯನ್ನು ಕೂಡ ಮೀರಿಸ್ತಾ ಇದೆ. ಎರಡನೇ ವಾರ ಅಂದರೆ ಈ ವಾರದಲ್ಲಿಯೂ ಕೂಡ ಸಿನಿಮಾ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಿದೆ. ಭಾರತದಲ್ಲಿ 500 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಕಾಂತಾರದ ಕಲೆಕ್ಷನ್ ಏನಾದ್ರೂ 1,000 ಕೋಟಿ ಕ್ಲಬ್ ಸೇರುತ್ತಾ ಅನ್ನೋ ಕುತೂಹಲ ಕೂಡ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಕಾಂತಾರವನ್ನ ಜನ ಒಪ್ಕೊಂಡು ಪೈರಸಿ ಆಗಿದ್ರು ಕೂಡ ಪ್ರತಿದಿನ ಥಿಯೇಟರ್ ಕಂಪ್ಲೀಟ್ ಆಗಿ ಫುಲ್ ಆಗಿರುತ್ತೆ. ಸೊ 1,000 ಕೋಟಿ ಕ್ಲಬ್ ಏನಾದ್ರು ಸೇರುತ್ತಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಸಿನಿಮಾ ರಿಲೀಸ್ ಆದಂತೆ ಮೊದಲ ದಿನವೇ ಈ ಸಿನಿಮಾ ಒಂದಷ್ಟು ಅಬ್ಬರದ ಗಳಿಕೆಯನ್ನ ಮಾಡಿತ್ತು. ಭಾರತ ಒಂದರಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಸಿನಿಮಾ 62 ಕೋಟಿ ರೂಪಾಯಿಯನ್ನ ಗಳಿಸಿರುತ್ತೆ. ಆ ಬಳಿಕವಾಗಿ ಸತತವಾಗಿ ಈ ಸಿನಿಮಾ ಉತ್ತಮವಾದಂತಹ ಕಲೆಕ್ಷನ್ ಮಾಡ್ತಲೇ ಬರ್ತಾ ಇದೆ. ವಾರದ ದಿನಗಳಲ್ಲಿಯೂ ಕೂಡ ಅಂದ್ರೆ ವೀಕೆಂಡ್ ನ ಬಿಟ್ಟು ವಾರದ ದಿನಗಳಲ್ಲಿಯೂ ಕೂಡ ಸಿನಿಮಾ ಗೆದ್ದು ಬೀಗಿರುವಂಥದ್ದು. ಶುಕ್ರವಾರ ಈ ಸಿನಿಮಾ 22 ಕೋಟಿ ರೂಪಾಯಿ ಗಳಿಕೆಯನ್ನ ಮಾಡಿದೆ. ಈ ಮೂಲಕ ಸಿನಿಮಾದ ಗಳಿಕೆ 359 ಕೋಟಿ ರೂಪಾಯಿ ಆಗಿರುವಂಥದ್ದು. ಹಾಗಾದ್ರೆ ಈ 8 ದಿನಗಳ ಕಲೆಕ್ಷನ್ ಎಷ್ಟು ಮಾಡಿದೆ ಸಿನಿಮಾ, ಆ ವಿವರಗಳನ್ನ ಕೂಡ ನೋಡ್ತಾ ಹೋಗೋಣ. ಕಾಂತಾರ ಚಾಪ್ಟರ್ 1 ಸಿನಿಮಾ ರಿಲೀಸ್ ಆಗಿ ಅಕ್ಟೋಬರ್ 9 ಅಂದ್ರೆ ನಿನ್ನೆವರೆಗೂ ಕೂಡ ಒಂದು ವಾರ ಕಳೆದಿರುವಂಥದ್ದು. ಒಂದು ವಾರದಲ್ಲಿ ಸಿನಿಮಾ ಎಷ್ಟು ಗಳಿಕೆ ಮಾಡಿದೆ ಎಂಬುದರ ಲೆಕ್ಕಾಚಾರ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಸಿಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಯಾವ ಭಾಷೆಯಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಕಾಂತಾರ, ಆ ವಿವರ ಕೂಡ ನೋಡ್ತಾ ಹೋಗೋಣ. ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲಿಯೂ ಕೂಡ ನಮ್ಮ ಕಾಂತಾರ ಉತ್ತಮವಾದಂತಹ ಕಲೆಕ್ಷನ್ ಮಾಡಿರುವಂಥದ್ದು. ಕಾಂತಾರ ಸಿನಿಮಾವನ್ನ ಬೇರೆ ಭಾಷೆಯವರು ಕೂಡ ಇಷ್ಟಪಟ್ಟು ನೋಡ್ತಾ ಇರುವಂತಹ ಸಿನಿಮಾವೂ ಆಗಿದೆ. ಟ್ರೆಂಡಿಂಗ್ ನಲ್ಲಿ ಇದೆ. 8 ದಿನಗಳಿಗೆ ಸಿನಿಮಾ 337.4 ಕೋಟಿ ರೂಪಾಯಿಯನ್ನ ಗಳಿಕೆ ಮಾಡಿರುವಂಥದ್ದು. ಇದರಲ್ಲಿ ಕನ್ನಡದಿಂದ 106.95 ಕೋಟಿ ರೂಪಾಯಿ ಆದ್ರೆ ತೆಲುಗಿನಿಂದ 63.55 ಕೋಟಿ ರೂಪಾಯಿ ಆಗಿರುವಂಥದ್ದು. ಹಾಗೆಯೇ ತಮಿಳಿನಿಂದಲೂ ಕೂಡ 31.5 ಕೋಟಿ ರೂಪಾಯಿ ಆಗಿರುವಂಥದ್ದು. ಮಲಯಾಳಂನಿಂದ 26.65 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ, ಹರಿದು ಬಂದಿರುವಂಥದ್ದು ದುಡ್ಡು. ಹಾಗಾದ್ರೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಹಿಂದಿ ಭಾಷೆಯಲ್ಲಿ ಸಿನಿಮಾ ಉತ್ತಮವಾದಂತಹ ಪ್ರದರ್ಶನವನ್ನ ಕಾಣ್ತಾ ಇರುವಂಥದ್ದು. ಹೀಗಾಗಿ ಕನ್ನಡ ಹಾಗೆ ಹಿಂದಿಗೆ ಕಂಪೇರ್ ಮಾಡಿದ್ರೆ ಕನ್ನಡಕ್ಕಿಂತ ಹಿಂದಿ ಕಲೆಕ್ಷನ್ ಹೆಚ್ಚಿದೆ ಈ ಚಿತ್ರಕ್ಕೆ. ಈ ಚಿತ್ರವನ್ನ ಹಿಂದಿಯಲ್ಲಿ 108.75 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಈ ಸಿನಿಮಾ ಅನ್ನೋದು ಬಹಳ ವಿಶೇಷ ಅಂತ ಹೇಳ್ಬೋದು. ಕಾಂತಾರ ಬೆಲ್ಟ್ಗಿಂತ ಕನ್ನಡದ ಬೆಲ್ಟ್ಗಿಂತ ಹಿಂದಿ ಬೆಲ್ಟ್ ಕಲೆಕ್ಷನ್ ಜೋರಾಗಿದೆ. ಇದು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಈ ಕಾಂತಾರ ಸಿನಿಮಾ ಸುಮಾರು 5,000ಕ್ಕಿಂತ ಹೆಚ್ಚು ಪರದೆಯಲ್ಲಿ ಅಟ್ ಎ ಟೈಮ್ ಪ್ರದರ್ಶನಗೊಂಡಿರುವಂಥದ್ದು. ಕಾಂತಾರ ಚಾಪ್ಟರ್ 1 ಸಿನಿಮಾ ಕಣ್ತುಂಬಿಕೊಂಡಂತಹ ಪ್ರೇಕ್ಷಕರು ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನ ನೀಡಿದ್ರು. ಈ ಹಿಂದೆ ಕೂಡ ಈಗಲೂ ಕೂಡ ಪ್ರತಿಕ್ರಿಯೆ ಹಾಗೇ ಇದೆ. ಹಾಗೆ ಕಾಂತಾರ ಸಿನಿಮಾ ಉಳಿಸ್ಕೊಂಡಿರುವಂಥದ್ದು. ಅಷ್ಟೇ ಅಲ್ಲದೆ ಸಿನಿಮಾ ರಂಗದ ಪ್ರಮುಖರು ಈ ಸಿನಿಮಾವನ್ನ ನೋಡಿ ಪ್ರತಿಯೊಬ್ಬರು ಕೂಡ ಭಾಷೆಯ ಲೆಕ್ಕಾಚಾರ ಹಾಕದೆ ಈ ಸಿನಿಮಾವನ್ನ ಹಾಡಿ ಹೊಗಳಿರುವಂಥದ್ದು. ಸದ್ಯಕ್ಕೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾಗಿ ಮೊದಲ ವಾರದಲ್ಲೇ 509.25 ಕೋಟಿ ರೂಪಾಯಿಯನ್ನ ಗಳಿಕೆ ಮಾಡಿದೆ. ಫೈನಲಿ ಈ ಪೈರಸಿ ಕಾಟ ಕಾಂತಾರಕ್ಕೂ ಕೂಡ ತಟ್ಟಿದೆ. ಡೇ 1 ಸಿನಿಮಾ ಯಾವಾಗ ರಿಲೀಸ್ ಆಯಿತು ಆ ದಿನವೇ ಈ ಪೈರಸಿ ಕಾಟ ಹೆಚ್ಚಾಗಿತ್ತು. ರಿಲೀಸ್ ಆದ ಮೊದಲ ದಿನವೇ ಸಿನಿಮಾವನ್ನ ಪೈರಸಿ ಮಾಡಿರುವಂಥದ್ದು. ಇಂತಹ ಸಿನಿಮಾಗಳನ್ನ ನಾವು ಮೊಬೈಲಲ್ಲಿ ಕೂತ್ಕೊಂಡೋ ನಮ್ಮನೆಯ ಟಿವಿಲಿ ಕೂತ್ಕೊಂಡು ನೋಡ್ತೀವೋ ಅಂತಂದ್ರೆ ಅದು ಫೀಲ್ ಕೊಡಲ್ಲ. ಥಿಯೇಟರ್ ಅಲ್ಲಿ ಬಂದು ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆ ಒಂದು ಫೀಲ್ ಮಾಡಬೇಕಾಗತ್ತೆ. ಇನ್ನು ಎಷ್ಟು ಪೈರಸಿ ಆದ್ರೂ ಕೂಡ, ಇಷ್ಟೊಂದು ಪೈರಸಿ ಆದ್ರೂ ಕೂಡ ಥಿಯೇಟರ್ಗೆ ಜನ ಬಂದು ಸಿನಿಮಾ ನೋಡ್ತಿದ್ದಾರೆ ಅಂತಂದ್ರೆ ಥಿಂಕ್ ಮಾಡಿ ಸಿನಿಮಾಕ್ಕಿರೋ ಪವರ್ ಅದು. ಸೊ ಇವತ್ತು ನಾಳೆ ವೀಕೆಂಡ್ ಆಗಿರೋದ್ರಿಂದ ಮತ್ತೆ ಸಿನಿಮಾದ ಕಲೆಕ್ಷನ್ ಹೆಚ್ಚಾಗುವಂತಹ ಚಾನ್ಸಸ್ ಇದೆ. ಸೊ ಕಾದು ನೋಡೋಣ, ನಾಳೆವರೆಗೂ ಹೆಚ್ಚು ಕಲೆಕ್ಷನ್ ಆಗಬಹುದು ಅಂತ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.